ಚುನಾವಣೆಯ ಫಲಿತಾಂಶ ಅಂದ್ರೆ ಬರೀ ನಂಬರ್ಗಳು ಅಷ್ಟೇನಾ? ಖಂಡಿತ ಅಲ್ಲ. ಆ ಸಂಖ್ಯೆಗಳ ಹಿಂದೆ ಒಂದು ಕ್ಷೇತ್ರದ ಜನರ ಕನಸುಗಳು, ಅವರ ನಿರೀಕ್ಷೆಗಳು ಮತ್ತೆ ಕೆಲವೊಮ್ಮೆ ಅವರ ನಿರಾಶೆಗಳ ಕಥೆನೇ ಅಡಗಿರುತ್ತೆ. ಇವತ್ತು ನಾವು ಅಂಥದ್ದೇ ಒಂದು ಕಥೆಯನ್ನ, ಅಂದ್ರೆ ಕರ್ನಾಟಕದ ರಾಮದುರ್ಗ ಕ್ಷೇತ್ರದ ಆಳವಾದ ರಾಜಕೀಯವನ್ನ ಡೇಟಾದ ಕಣ್ಣಿನಿಂದ ನೋಡೋಣ. ಸರಿ, ಹಾಗಾದ್ರೆ ಬನ್ನಿ, ನಮ್ಮ ಈ ವಿಶ್ಲೇಷಣೆಯ ಪಯಣದಲ್ಲಿ ನಾವೇನೇನ್ ನೋಡ್ತೀವಿ ಅಂದ್ರೆ, ಮೊದಲು ರಾಮದುರ್ಗದ ಮಣ್ಣು, ಅಲ್ಲಿನ ಜನರನ್ನ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಚುನಾವಣೆಯ ಫಲಿತಾಂಶ ಯಾವ ಸಂದೇಶ ಕೊಡ್ತು ಅಂತ ವಿಶ್ಲೇಷಿಸೋಣ. ಆ ಫಲಿತಾಂಶದ ಹಿಂದಿನ ಕಾರಣಗಳೇನು ಅಂತ ನೋಡೋಣ. ಕೊನೆಗೆ ಭವಿಷ್ಯದ ಆಡಳಿತಕ್ಕೆ ಒಂದು ಸ್ಪಷ್ಟವಾದ ನೀಲನಕ್ಷೆಯನ್ನೂ ಕೂಡ ಪರಿಶೀಲಿಸೋಣ. ಮೊದಲಿಗೆ ರಾಮದುರ್ಗ ಎಲ್ಲಿದೆ ಅಂತ ನೋಡೋಣ. ನಕ್ಷೆಯಲ್ಲಿ ನೋಡಿದ್ರೆ ಇದು ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಒಂದು ಪ್ರಮುಖ ಭಾಗ. ಇಲ್ಲಿ ಜನರ ಬದುಕು, ಅವರ ಜೀವನ ಎಲ್ಲವೂ ಈ ಮಣ್ಣು, ಇಲ್ಲಿಯ ಹವಾಗುಣ ಮತ್ತೆ ಮಳೆಯ ಜೊತೆ ಹಾಸುಹಕ್ಕಾಗಿದೆ. ರಾಜಕೀಯವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅಲ್ಲಿನ ಜನರ ದಿನನಿತ್ಯದ ಬದುಕಿನ ವಾಸ್ತವ ಏನು ಅಂತ ನಾವು ತಿಳ್ಕೋಬೇಕು ಅಲ್ವಾ? ಈ ಚಿತ್ರಣವನ್ನ ಸ್ವಲ್ಪ ಗಮನ ಇಟ್ಟು ನೋಡಿ. ರಾಮದುರ್ಗ ಅಂದ್ರೆ ಇದು ಬಹುತೇಕ ಗ್ರಾಮೀಣ ಪ್ರದೇಶ. ಅಂದ್ರೆ ಇಲ್ಲಿನ ಬಹುಪಾಲು ಮತದಾರರು ಹಳ್ಳಿಗಳಲ್ಲಿ ವಾಸ ಮಾಡುವವರು. ನಗರವಾಸಿಗಳ ಸಂಖ್ಯೆ ತುಂಬಾನೇ ಕಡಿಮೆ. ಇದೇ ಗ್ರಾಮೀಣ ವಾಸ್ತವ ಇಲ್ಲಿನ ರಾಜಕೀಯದ ದಿಕ್ಕನ್ನ ನಿರ್ಧರಿಸುತ್ತೆ. ಮತ್ತೆ ಈ ಒಂದು ಸಂಖ್ಯೆ ಅವರ ಜೀವನೋಪಾಯವನ್ನ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ನೋಡಿ. ಇಲ್ಲಿನ ಸುಮಾರು 70% ಜನ ಒಕ್ಕಲುತನ ಅಥವಾ ಕೃಷಿ ಕೂಲಿಯನ್ನೇ ಅವಲಂಬಿಸಿದ್ದಾರೆ. ಸರಳವಾಗಿ ಹೇಳೋದಾದ್ರೆ ಅವರ ಬದುಕು ಮಳೆರಾಯನ ಜೊತೆ ಆಡೋ ಒಂದು ಜೂಜಾಟ ಇದ್ದ ಈಗ ಈ ಸಂಖ್ಯೆ ಮೇಲೆ ಸ್ವಲ್ಪ ಗಮನ ಹರಿಸಿ. 100ಕ್ಕೆ 25. ಇದನ್ನ ಕೇವಲ ಒಂದು ಅಂಕ ಅಂತ ಅನ್ಕೋಬೇಡಿ. ಇದರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ರಸ್ತೆಗಳಿಲ್ಲ, ಸರಿಯಾದ ಉದ್ಯೋಗಾವಕಾಶಗಳಿಲ್ಲ, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀರಿಲ್ಲ. ಈ ಎಲ್ಲ ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ಈ ಒಂದೇ ಸಂಖ್ಯೆ ಎತ್ತಿ ತೋರಿಸುತ್ತೆ. ಪ್ರತಿಯೊಬ್ಬ ನಾಗರಿಕನಿಗೆ ಘನತೆಯಿಂದ ಬದುಕುವ ಹಕ್ಕಿದೆ ಅಂತ ನಮ್ಮ ಸಂವಿಧಾನ ಹೇಳುತ್ತೆ. ಕುಡಿಯೋ ನೀರು, ರಸ್ತೆ, ಉದ್ಯೋಗದಂಥ ಮೂಲಭೂತ ಸೌಕರ್ಯಗಳೇ ಘನತೆಯ ಬದುಕಿನ ಅಡಿಪಾಯ. ಸಾರ್ವಜನಿಕವಾಗಿ ನಾವು ಚರ್ಚೆ ಮಾಡುವಾಗ ಈ ವಿಷಯಗಳನ್ನ ಜವಾಬ್ದಾರಿಯಿಂದ ಮಾತಾಡೋದು ತುಂಬಾನೇ ಮುಖ್ಯ. ಇಲ್ಲಿನ ಅತಿ ದೊಡ್ಡ, ಅತಿ ಗಂಭೀರ ಸಮಸ್ಯೆ ಅಂದ್ರೆ ಅದು ನೀರು. ಒಂದು ಕಡೆ ಮಲಪ್ರಭಾ ನದಿಯ ಯೋಜನೆಗೆ ಬರಗಾಲದ ಹೊಡೆತ, ಇನ್ನೊಂದು ಕಡೆ ಅಂತರ್ಜಲ ಕೂಡ ಕಲುಷಿತಗೊಂಡಿದೆ. ಇದರಿಂದಾಗಿ 60,000ಕ್ಕೂ ಹೆಚ್ಚು ಹಳ್ಳಿಗಳ ಜನರಿಗೆ ಶುದ್ಧ ಕುಡಿಯೋ ನೀರು ಅನ್ನೋದು ದಿನನಿತ್ಯದ ಹೋರಾಟವಾಗಿದೆ. ಸರಿ, ಈ ನೆಲದ ವಾಸ್ತವ ಹೀಗಿದೆ. ಹಾಗಾದ್ರೆ ಈ ಸಮಸ್ಯೆಗಳೆಲ್ಲ 2023ರ ಚುನಾವಣೆಯಲ್ಲಿ ಹೇಗೆ ಒಂದು ಪ್ರಬಲ ರಾಜಕೀಯ ಸಂದೇಶವಾಗಿ ಪರಿವರ್ತನೆಯಾಯಿತು? ಬನ್ನಿ, ಫಲಿತಾಂಶಗಳನ್ನ ನೋಡೋಣ. 2018ರ ಚುನಾವಣೆ ಬಿಜೆಪಿ ಗೆದ್ದಿತ್ತು, ಆದರೆ ಕೇವಲ 2875 ವೋಟುಗಳ ಅಲ್ಪ ಅಂತರದಿಂದ. ಆದರೆ 5 ವರ್ಷದಲ್ಲಿ ಅಂದ್ರೆ 2023ರಲ್ಲಿ ಇಡೀ ಚಿತ್ರಣವೇ ತಲೆಕೆಳಗಾಯಿತು. ಕಾಂಗ್ರೆಸ್ ಗೆಲ್ತು, ಅದು ಕೂಡ ಬರೋಬ್ಬರಿ 11,730 ಮತಗಳ ದೊಡ್ಡ ಅಂತರದಿಂದ. ಇದು ಮತದಾರರ ಒಲವಿನಲ್ಲಿ ಆದ ಒಂದು ದೊಡ್ಡ ಬದಲಾವಣೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ನೋಡಿ, ವೋಟ್ ಹಾಕಿದವರ ಸಂಖ್ಯೆ ಹೆಚ್ಚು ಕಮ್ಮಿ ಅಷ್ಟೇ ಇತ್ತು. ಆದ್ರೂ ಕಾಂಗ್ರೆಸ್ ಕಡೆಗೆ ಸುಮಾರು 5%ನಷ್ಟು ನಿವ್ವಳ ಮತಗಳು ಹೆಚ್ಚಾಡಿವೆ. ಇದು ಸಣ್ಣ ವಿಷಯ ಅಲ್ಲ. ಹಾಗಾದ್ರೆ ಇಷ್ಟೊಂದು ದೊಡ್ಡ ಬದಲಾವಣೆ ಆಗೋಕೆ ಅಸಲಿ ಕಾರಣವಾದ್ರೂ ಏನು? ಈ ಡೇಟಾ ನಮ್ಗೆ ಏನ್ ಹೇಳೋಕೆ ಪ್ರಯತ್ನ ಮಾಡ್ತಿದೆ? ಮತದಾರರು ಕಳಿಸಿದ ಆ ಸಿಗ್ನಲ್ ಯಾವುದು? ನೋಡಿ, ಈ ಫಲಿತಾಂಶ ಅನ್ನೋದು ಆಕಸ್ಮಿಕವಾಗಿ ಆಗಿದ್ದಲ್ಲ. ಇದರ ಹಿಂದೆ ನಿರ್ದಿಷ್ಟವಾದ, ಅಳತೆ ಮಾಡಬಹುದಾದಂತಹ ಕೆಲವು ಕಾರಣಗಳಿದ್ವು. ನಾವು ಒಂದು ಸರಳ ವಿಶ್ಲೇಷಣೆ ಮಾಡೋಣ. ಅಂದ್ರೆ ಬಿಜೆಪಿ ಪ್ರಚಾರದ ಸಾಮರ್ಥ್ಯ, ದೌರ್ಬಲ್ಯ, ಅವಕಾಶಗಳು ಮತ್ತು ಬೆದರಿಕೆಗಳು. ಇದನ್ನ ನೋಡಿದ್ರೇನೆ ಮೂಲ ಸಮಸ್ಯೆ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಪಕ್ಷದ ಸಂಘಟನೆ ಬಲವಾಗಿತ್ತು, ಹಣಕಾಸಿನ ಶಕ್ತಿ ಇತ್ತು, ಆದ್ರೆ ಅವರ ಅಭ್ಯರ್ಥಿಯನ್ನ ಹೊರಗಿನವರು ಅಂತ ನೋಡ್ಲಾಯ್ತು. ಅವರ ಮೇಲಿದ್ದ ಕ್ರಿಮಿನಲ್ ಆರೋಪಗಳು ಮತ್ತೆ ಸ್ಥಳೀಯವಾಗಿ ಅವರ ಕೆಲಸದ ದಾಖಲೆ ಇಲ್ಲದೇ ಇದ್ದಿದ್ದು, ಇದೆಲ್ಲ ಒಂದು ದೊಡ್ಡ ದೌರ್ಬಲ್ಯವಾಗಿ ಪರಿಣಮಿಸಿತು. ಗ್ರಾಮೀಣ ರಾಜಕೀಯದಲ್ಲಿ ಸ್ಥಳೀಯ ಅನ್ನೋ ಪದಕ್ಕೆ ತುಂಬಾನೇ ಬೆಲೆ ಇದೆ. ಅಭ್ಯರ್ಥಿ ನಮ್ಮವರು, ನಮ್ಮ ನೆಲದವರು ಅನ್ನೋ ಭಾವನೆ ಮುಖ್ಯ. ಇದನ್ನ ಅಳತೆ ಮಾಡೋ ಒಂದು ಸೂಚ್ಯಂಕದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಸಿಕ್ಕಿದ್ದು 100ಕ್ಕೆ ಕೇವಲ 20 ಅಂಕ. ಅಂದ್ರೆ ಹೊರಗಿನಿಂದ ಬಂದ ಅಭ್ಯರ್ಥಿಗಿಂತ ತಮ್ಮಲ್ಲೇ ಒಬ್ಬರಾದ ಇಲ್ಲೇ ಬೇರೂರಿರೋ ನಾಯಕನ್ಗೆ ಮತದಾರರು ಆದ್ಯತೆ ಕೊಟ್ಟಿದ್ದಾರೆ ಅಂತ ಡೇಟಾ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾದ್ರೆ ಜನರ ನಂಬಿಕೆಯನ್ನ ಮತ್ತೆ ಗಳಿಸೋದು ಹೇಗೆ?
ಇದಕ್ಕೂ ಕೂಡ ಡೇಟಾ ಒಂದು ಸ್ಪಷ್ಟವಾದ ನೀಲನಕ್ಷೆಯನ್ನ, ಒಂದು ರೋಡ್ ಮ್ಯಾಪ್ ಅನ್ನ ನಮಗೆ ಕೊಡುತ್ತೆ. ಮೊದಲನೇ ಹೆಜ್ಜೆ, ತಂತ್ರಗಾರಿಕೆಯಲ್ಲಿ ಬದಲಾವಣೆ ತರಬೇಕು. ಮೊದಲು ನಿಜವಾದ ಸ್ಥಳೀಯ ನಾಯಕನನ್ನೇ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಬೇಕು. ಆಮೇಲೆ ಬರೀ ಭರವಸೆಗಳನ್ನ ಕೊಡೋದನ್ನ ಬಿಟ್ಟು ನಿಜವಾದ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರೋದ್ರ ಮೇಲೆ ಸಂಪೂರ್ಣ ಗಮನ ಹರಿಸಬೇಕು. ಅಂದ್ರೆ ಮಾತು ಕಡಿಮೆ, ಕೆಲ್ಸ ಜಾಸ್ತಿ. ಇದು ಆಡಳಿತದ ಮೇಲೆ ಮಾಡುವ ಹೂಡಿಕೆಯ ಮೇಲಿನ ಪ್ರತಿಫಲ. ಗವರ್ನೆನ್ಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತಾರಲ್ಲ, ಹಾಗೆ. ಈ 3 ಯೋಜನೆಗಳನ್ನ ನೋಡಿ. ಮೊದಲನೇದು ಮಲಪ್ರಭಾ ಪೈಪ್ಲೈನ್. ಇದು ಜನರ ಅತಿ ದೊಡ್ಡ ಸಮಸ್ಯೆಯಾದ ನೀರಿಗೆ ಪರಿಹಾರ. ಎರಡನೇದು ರಾಮದುರ್ಗ ಮುಧೋಳ ರಸ್ತೆ. ಇದು ರೈತರಿಗೆ ಮಾರುಕಟ್ಟೆ ತಲುಪೋಕೆ ಸಹಾಯ ಮಾಡುತ್ತೆ. ಮೂರನೇದು ಕೌಶಲ್ಯ ಮತ್ತು ಕೃಷಿ ಕ್ಲಸ್ಟರ್. ಇದು ಯುವಕರಿಗೆ ಉದ್ಯೋಗ ಕೊಡುತ್ತೆ. ಅಂದ್ರೆ ಜನರ ಪ್ರಮುಖ ಸಮಸ್ಯೆಗಳಿಗೆ ನೇರವಾದ ಪರಿಹಾರ. ಆದ್ರೆ ಈ ಕೆಲಸಗಳನ್ನ ಮಾಡೋದು ಯುದ್ಧದ ಒಂದು ಭಾಗ ಅಷ್ಟೇ. ಇದನ್ನ ಜನರ ಜೊತೆ ಸರಿಯಾಗಿ ಸಂವಹನ ಮಾಡೋದು, ಅವರಿಗೆ ತಿಳಿಸೋದು ಕೂಡ ಅಷ್ಟೇ ಮುಖ್ಯ. ಸಂವಹನದ ತಂತ್ರ ಹೇಗಿರ್ಬೇಕು? ಮೊದಲನೆಯದು, ವೈಫಲ್ಯಗಳನ್ನ ಖಂಡಿತ ಎತ್ತಿ ತೋರಿಸ್ಬೇಕು. ಆದ್ರೆ ದಾಳಿ ಮಾಡ್ಬೇಕಿರೋದು ಸಮಸ್ಯೆಗಳ ಮೇಲೆ, ವ್ಯಕ್ತಿಗಳ ಮೇಲಲ್ಲ. ಎರಡನೆಯದು, ಒಂದು ಸ್ಥಿರವಾದ, ಬಲವಾದ ಆಡಳಿತದ ಭರವಸೆಯನ್ನ ಜನರಿಗೆ ಕೊಡಬೇಕು. ಮೂರನೇದಾಡಿ, ಹಳೆ ಸಮಸ್ಯೆಗಳಿಗೆ ಹೊಸ, ಆಧುನಿಕ ಪರಿಹಾರಗಳನ್ನ ತರ್ತೀವಿ ಅಂತ ತೋರಿಸ್ಬೇಕು. ಕೊನೆಯದಾಗಿ ಮತ್ತು ಅತಿ ಮುಖ್ಯವಾಗಿ, ನಾಯಕ ಅನ್ನೋನು ರೈತರ, ಮಹಿಳೆಯರ, ಹೀಗೆ ಪ್ರತಿಯೊಬ್ಬ ನಾಗರಿಕರ ರಕ್ಷಕ ಅನ್ನೋ ಭಾವನೆ ಮೂಡಿಸ್ಬೇಕು. ಈ ರೀತಿ ಸಂವಹನ ಮಾಡುವಾಗ ಜನರ ವೈಯಕ್ತಿಕ ಮಾಹಿತಿಯನ್ನ ಗೌರವಿಸೋದು ಬಹಳ ಮುಖ್ಯ. ಭಾರತದ ಹೊಸ ಡೇಟಾ ಸಂರಕ್ಷಣಾ ಕಾಯ್ದೆ ಪ್ರಕಾರ ಪ್ರತಿಯೊಬ್ಬರ ಖಾಸಗಿತನಕ್ಕೆ ಬೆಲೆ ಕೊಡಬೇಕು. ಅವರ ಒಪ್ಪಿಗೆ ಇಲ್ಲದೆ ಅವರ ಮಾಹಿತಿಯನ್ನ ಬಳಸ್ಕೊಳ್ಳೋದು ಸರಿಯಲ್ಲ. ಈ ಜವಾಬ್ದಾರಿ ಪ್ರತಿಯೊಬ್ಬ ನಾಯಕನ ಮೇಲೂ ಇರುತ್ತೆ. ಕೊನೆಯದಾಗಿ, ರಾಮದುರ್ಗದ ಈ ಕಥೆ ನಮಗೆಲ್ಲ ಒಂದು ದೊಡ್ಡ ಪಾಠ ಹೇಳುತ್ತೆ. ಏನಂದ್ರೆ, ಮತದಾರರು ಎಲ್ಲವನ್ನೂ ಗಮನಿಸ್ತಾ ಇರ್ತಾರೆ, ಎಲ್ಲವನ್ನೂ ಲೆಕ್ಕ ಇಡ್ತಾ ಇರ್ತಾರೆ. ರಾಜಕೀಯದಲ್ಲಿ ನಿಜವಾದ ಗೆಲುವಂದ್ರೆ ಯಾವುದು? ಜನರ ನಿರಾಸೆಯನ್ನ, ಸಿನಿಕತನವನ್ನ ಹೋಗ್ಲಾಡಿಸಿ ಅವರಲ್ಲಿ ಅಭಿವೃದ್ಧಿಯ ಒಂದು ಸ್ಪಷ್ಟವಾದ ಭರವಸೆಯನ್ನ ಮೂಡಿಸುವುದೇ ನಿಜವಾದ ಮತ್ತು ಶಾಶ್ವತವಾದ ಗೆಲುವು. ನೀವು ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ, ಅಥವಾ 08042044160 ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.